9ನೇ ತರಗತಿಗೆ ಓಪನ್ ಟೆಕ್ಸ್ಟ್ ಬುಕ್ ಎಕ್ಸಾಮ್ ಅಲೋ ಮಾಡಿರುವಂತದ್ದು ಅದ್ರ ಬಗ್ಗೆ ಹೇಳ್ತಾ ಹೋಗೋದಕ್ಕೆ ಸರ್ ಇದರಿಂದ ಲಾಭ ಆಗುತ್ತೆ? ಈಗ 10 ವರ್ಷಗಳ ಹಿಂದೆನೆ ಸಿಬಿಎಸ್ಇ ಈ ಒಂದು ಪ್ರಯೋಗನ ಮಾಡ್ಲಿಕ್ಕೆ ನಮ್ಗೆ ಒಂದು ಡಿಸ್ಕಷನ್ ಕರೆದಿತ್ತು. ಅದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆನೂ ಕೂಡ ಒಂದು ಚರ್ಚೆಯನ್ನು ಮಾಡಿದ್ವಿ. ಇಂಪ್ಲಿಮೆಂಟ್ ಮಾಡೋ ಹಂತದಲ್ಲಿ ಅದು ಸ್ಟಾಪ್ ಆಯ್ತು. ಅದ್ರ ನಂತರ ವೇಟ್ ಮಾಡ್ಕೊಂಡು ಬಂದು ಇವಾಗ ಓಪನ್ ಬುಕ್ ಸಿಸ್ಟಮ್ಸ್ ಅನ್ನ 9ನೇ ಕ್ಲಾಸ್ಗೆ ರಿಜಿಸ್ಟರ್ ಮಾಡಿ ಅಂತೇಳಿ ನೆನ್ನೆ ನೋಟಿಫಿಕೇಶನ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಓಪನ್ ಬುಕ್ ಸಿಸ್ಟಮ್ ಅಂದ್ರೆ ಇದರಲ್ಲಿ 2 ತರ ಇರುತ್ತೆ. ಒಂದು ರಿಸ್ಟ್ರಿಕ್ಟೆಡ್ ಬುಕ್ಸ್ ಅನ್ನ ಅಷ್ಟೇ ಅಲೋ ಮಾಡುವಂತದ್ದು, ಅಂದ್ರೆ ರಿಸ್ಟ್ರಿಕ್ಟೆಡ್ ಮೆಟೀರಿಯಲ್ಸ್ ಮಾತ್ರ. ಇನ್ನೊಂದು ಫ್ರೀಯಾಗಿ ಯಾವ ಬುಕ್ ಆದ್ರೂ ಆ ಮಗು ಆಯ್ಕೆ ಮಾಡ್ಕೊಂಡು ಎಕ್ಸಾಮ್ ಹಾಲ್ಗೆ ತರುವಂತದ್ದು. ಬಟ್ ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ಸೊ ಮೆಮೊರೈಸ್ ಮಾಡ್ಕೊಂತದ್ದು ಹುಡುಗರು ಇಡೀ ಬುಕ್ಸ್ ಅನ್ನ ಮೆಮೊರೈಸ್ ಮಾಡ್ಕೊಳ್ಳುವಾಗ ಮಕ್ಕಳ ಇದು ಮೆದುಳಿನ ಮೇಲೆ ಅಥವಾ ಮಾನಸಿಕವಾಗಿ ಬಹಳಷ್ಟು ಸ್ಟ್ರೆಸ್ ಲೆವೆಲ್ ಬರ್ತಾ ಇತ್ತು. ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗೋದು ಮಕ್ಕಳುಗಳಿಗೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಮೆಮೊರೈಸ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಖಂಡಿತವಾಗೂ ಮಕ್ಕಳು ಮೆಮೊರೈಸ್ ರೋಡ್ ಮ್ಯಾಪ್ ಇದೆಯಲ್ಲ ಅದು ಸ್ಟಾಪ್ ಆಗುತ್ತೆ. ಒಂದು. ಎರಡನೇದು ಸ್ಟ್ರೆಸ್ ಲೆವೆಲ್ ಖಂಡಿತ ಕಡಿಮೆ ಆಗುತ್ತೆ. ಮೂರನೇದು ಆ ಮಗು ಏನ್ ಮಾಡ್ತಾರೆ, ಕ್ರಿಟಿಕಲ್ ಥಿಂಕಿಂಗ್ ಬರುತ್ತೆ. ಹೇಗೆ ಅಂತಂದ್ರೆ ಎಕ್ಸಾಮ್ಗೆ ಹೋದಾಗ ರಿಸ್ಟ್ರಿಕ್ಟೆಡ್ ಟೈಮ್ ಇರುತ್ತೆ. 3 hours ಅಲ್ಲಿ ಇಂತಿಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತ. ಮಗು ಮುಂದೆನೆ ಪುಸ್ತಕ ಇರುತ್ತೆ. ಆದ್ರೆ ಆ 3 hours ಅಲ್ಲಿ ಆ ಆನ್ಸರ್ಸ್ ಎಲ್ಲಿ ಕ್ವಶನ್ ಇದೆ ಅಂತ ಲೊಕೇಟ್ ಮಾಡೋದು ಒಂದು. ಎರಡನೇದಾಗಿ ಆ ಕ್ವಶನ್ಗೆ ಅಲ್ಲಿ ಸಿಕ್ಕಿದಂತ ಪಾಯಿಂಟ್ ಅನ್ನ ತಾನೇ ಯೋಚನೆ ಮಾಡಿ ಆನ್ಸರ್ ಅನ್ನ ಮಾಡುವಂತದ್ದು. ಅಂದ್ರೆ ಇದರ ಮೂಲ ಉದ್ದೇಶ ಏನು ಅಂದ್ರೆ ಪುಸ್ತಕವನ್ನ ಚೆನ್ನಾಗಿ ಆ ಮಗು ಓದ್ಕೊಂಡಿರ್ಬೇಕು, ಮತ್ತೆ ಅದ್ರ ಬಗ್ಗೆ ಕ್ರಿಟಿಕಲ್ ಆಗಿ ಯೋಚನೆ ಮಾಡೋದು ಗೊತ್ತಿರಬೇಕು, ಮತ್ತೆ ಸ್ವಂತಕ್ಕೆ ಆನ್ಸರ್ ಮಾಡಕ್ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವರು ಓಪನ್ ಬುಕ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮೊದಲು ಡಿಸ್ಕಷನ್ ಆಗಿದ್ದು. ಈಗಲೂ ಕೂಡ ಆ ಉದ್ದೇಶ ಇಟ್ಕೊಂಡೆ ಸಿಬಿಎಸ್ಇ ಮಾಡಿದೆ. ಸೊ ಇದರಿಂದ ನಾವು ನೆಗೆಟಿವ್ಸ್ ಅನ್ನು ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಇನ್ನೊಂದು ರೀತಿ ಸ್ಟ್ರೆಸ್ ಲೆವೆಲ್ ಮಕ್ಕಳಿಗೆ ಬರುತ್ತೆ. ಯಾಕೆಂತಂದ್ರೆ ಕೆಲವು ಮಕ್ಕಳುಗಳು ಪುಸ್ತಕಗಳನ್ನ ಓದದೇ ಇರೋ ಅಂತ ಮಕ್ಕಳುಗಳು ಅಥವಾ ಮೀಡಿಯೇಕರ್ ಚೈಲ್ಡ್ಸ್, ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲದೆ ಇರೋ ಅಂತ ಮಗು ಏನಾಗುತ್ತೆ, ಆ ಆನ್ಸರ್ ಲೊಕೇಶನ್ಗೆ ಹೋಗಕ್ ಆಗೋದಿಲ್ಲ ಬುಕ್ಸ್ ಅಲ್ಲಿ. ಆವಾಗ ಮಗು ಸ್ಟ್ರೆಸ್ ಒಳಗಾಗುತ್ತೆ. ಆಮೇಲೆ ರಿಸಲ್ಟ್ ಫಲಿತಾಂಶ ಇದೆಯಲ್ಲ ಅದು ಖುಷಿಯೋ ಸಾಧ್ಯತೆ ಇದೆ. ಅದರಲ್ಲಿ ಫಲಿತಾಂಶ ನಾವು ಒಳ್ಳೆ ಫಲಿತಾಂಶವನ್ನ ಅಥವಾ ಜಾಸ್ತಿ ಮಕ್ಕಳು ಪಾಸ್ ಆಗ್ತಾರೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬಟ್ ಚೆನ್ನಾಗಿ ಓದೋ ಅಂತ ಮಕ್ಕಳುಗಳಿಗೆ, ಪುಸ್ತಕವನ್ನು ಚೆನ್ನಾಗಿ ತಿಳ್ಕೊಳ್ಳೋ ಅಂತ ಮಕ್ಕಳುಗಳಿಗೆ, ಮತ್ತೆ ಕ್ರಿಟಿಕಲ್ ಥಿಂಕ್ ಮಾಡೋ ಅಂತ ಮಕ್ಕಳುಗಳಿಗೆ ಇದು ಖಂಡಿತ ಅನುಕೂಲ ಆಗುತ್ತೆ. ಮತ್ತೆ ಇದು ಸ್ವಾಗತ ಮಾಡ್ತೀವಿ ನಾವು ಇದನ್ನ. ಇದು ಕ್ವಾಲಿಟಿ ಆಫ್ ಎಜುಕೇಶನ್ಸ್ ಅನ್ನ ಇಂಪ್ರೂವ್ ಮಾಡಿದ್ರೆ ಖಂಡಿತವಾಗೂ ಇಂಪ್ಲಿಮೆಂಟ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ, ಮತ್ತೆ ಮಕ್ಕಳಿಗೆ ಅನುಕೂಲನೂ ಕೂಡ ಆಗುತ್ತೆ. ಸೊ ಸಿಬಿಎಸ್ಇ ಮಕ್ಕಳಿಗೆ ಇದೇನಂತ ದೊಡ್ಡ ಸಮಸ್ಯೆ ಆಗ್ಲಾರ್ದು ಅಂತೇಳಿ ನಾನು ಭಾವಿಸ್ತೇನೆ.